ನಮಸ್ತೆ. 19/9/2025 ಶುಕ್ರವಾರ. ಇವತ್ತಿನ ದಿನ ವಿಶೇಷಗಳನ್ನ ನೋಡೋಣ. ಆಶ್ಲೇಷ ನಕ್ಷತ್ರವಿದೆ ಬೆಳಗ್ಗೆ 6:09 7:05ವರೆಗೂ. ಈ ಆಶ್ಲೇಷ ನಕ್ಷತ್ರ ಮುಗಿದ ನಂತರ ಮಖಾ ನಕ್ಷತ್ರ, 2 ರಾಕ್ಷಸಗಣ, 2 ಬೇರೆ ಬೇರೆ ರಾಶಿ, 7:05ವರೆಗೂ ಕರ್ಕಾಟಕ ರಾಶಿ, 7:05 ಮೇಲೆ ದಿನ ಪೂರ್ತಿ ಇದು ಸಿಂಹ ರಾಶಿ ಬರುತ್ತದೆ. ಹಾಗಾಗಿ ಇವತ್ತು 2 ರಾಶಿ ಇದೆ. ಅದು ಅಲ್ಲದೆ ಆಶ್ಲೇಷ ನಕ್ಷತ್ರ ಇರುವವರೆಗೂ ಮರಣ ಯೋಗ, ಮೃತ್ಯು, ಸೌರಮಾನ, ಚಾಂದ್ರಮಾನ ಎರಡರಲ್ಲೂ ಅಪಾಯಕಾರಿ. ಆನಂತರ ಬರುವಂಥದ್ದು ಖಂಡಿತವಾಗಿಯೂ ಅದೂ ಅಶುಭವೇ. ಆದ್ದರಿಂದ ಈ 19ನೇ ತಾರೀಕು ಶುಭವಲ್ಲ. ಯಾರೆಲ್ಲ 1ನೇ ತಾರೀಕು ಅಂತಂದರೆ ಟೋಟಲ್ ಮಾಡಿದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರ ನಂಬರ್ 1 ಬರುತ್ತದೋ ಅವರೆಲ್ಲ ಹೆಚ್ಚಿನ ಗಮನ ಕೊಡಿ. 1, 10, 19, 28ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಖಂಡಿತವಾಗಿ ಕೇರ್ ತಗೋಬೇಕು. ಆಶ್ಲೇಷ ನಕ್ಷತ್ರ ಮಖಾ ನಕ್ಷತ್ರದವರು ಶಾಂತಿ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಎಚ್ಚರವಾಗಿದೆ, ಧ್ಯಾನ ಮಾಡ್ಬೋದು. ಇವತ್ತು ಧನುಸು ರಾಶಿಯವರಿಗೆ ಬೆಳಿಗ್ಗೆ 7:05ವರೆಗೂ ಚಂದ್ರಾಷ್ಟಮ, ಆಮೇಲೆ ಮಕರ ರಾಶಿಯವರಿಗೆ ದೋಷ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:09ಕ್ಕೆ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6 ಗಂಟೆ 9 ನಿಮಿಷದಿಂದ 7:05ವರೆಗೂ ಆಶ್ಲೇಷ ನಕ್ಷತ್ರದ 4ನೇ ಪಾದವಿದೆ. ಆನಂತರ ಮಖಾ ನಕ್ಷತ್ರ 1ನೇ ಪಾದ, ಮಧ್ಯಾಹ್ನ 1:18ವರೆಗೂ. ಆನಂತರ ಸಂಜೆ 7:32ವರೆಗೂ ಮಖಾ ನಕ್ಷತ್ರ 2ನೇ ಪಾದ. ಸಂಜೆಯ ಮೇಲೆ ರಾತ್ರಿ ಅಂತಂದರೆ ಇದು ಸಾಯಂಕಾಲ ಅಂತ ಹೇಳ್ಬೋದು. ಸಂಜೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 1:48ವರೆಗೂ ಮಖಾ ನಕ್ಷತ್ರ 3ನೇ ಪಾದ. ರಾತ್ರಿ 1:48ನ ಮೇಲೆ ಮಖಾ ನಕ್ಷತ್ರ 4ನೇ ಪಾದವಿದೆ. ಈ ರೀತಿ ಇವತ್ತಿನ ದಿನವಿದೆ. ಇವತ್ತಿನ ವಿಶೇಷವಾಗಿ 100% ಶುಭ ಸಮಯವನ್ನು ನೋಡೋಣ. ಖಂಡಿತವಾಗಿ ಇವತ್ತು ಶುಭ ದಿನವಲ್ಲ, ಅಶುಭ ದಿನ. ಎಮರ್ಜೆನ್ಸಿ ಕಾಯಿ ಕೊಡೋದು ಈ 100% ಶುಭ ಸಮಯಗಳು. ಆ 100% ಶುಭ ಸಮಯಗಳು ಅಂತಂದರೆ 6:09ರಿಂದ 8:33, 9:25ರಿಂದ 10:40, 12:15ರಿಂದ ಮಧ್ಯಾಹ್ನ 3:14, ಸಂಜೆ 6:07ರಿಂದ 7:33, ರಾತ್ರಿ 9:17ರಿಂದ 9:31, ರಾತ್ರಿ 11:37ರಿಂದ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3 ಗಂಟೆ 9 ನಿಮಿಷದವರೆಗೂ. ಆನಂತರ ಬೆಳಗಿನ ಜಾವ 4:42ರಿಂದ ಶುಭವಾಗಿದೆ. ಹಂಗಾಗಿ ಇರೋದ್ರಲ್ಲಿ ಇದು ಶುಭ ಸಮಯ ನೋಡಿ. ಕೆಟ್ಟ ದಿನದಲ್ಲಿ ಜಾಸ್ತಿ ಶುಭ ಸಮಯಗಳು ಸಿಗ್ತದೆ. ಇದೆಲ್ಲ ಎಮರ್ಜೆನ್ಸಿ ಕಾಯಿ ಉಪಯೋಗಿಸ್ಕೊಳ್ಳಿ. 100% ಅಶುಭ ಸಮಯನ ನೋಡೋಣ. 8:35ರಿಂದ 9:23ವರೆಗೂ ದುರ್ಮುಹೂರ್ತ, 10:47ರಿಂದ 12:13ವರೆಗೂ ರಾಹುಕಾಲ, ಮಧ್ಯಾಹ್ನ 3:16ರಿಂದ ಸಂಜೆ 4:47ವರೆಗೂ ಯಮಕಂಡ ಕಾಲ, ಸಂಜೆ 4:23ರಿಂದ 6:05ವರೆಗೂ ಮೃತ್ಯು ಪಂಚಕ, ಸಂಜೆ 7:35ರಿಂದ ರಾತ್ರಿ 9:15ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಮಖಾ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ ಆ ಸಮಯ. ರಾತ್ರಿ 9:33ನ ಮೇಲೆ 11:35ವರೆಗೂ ಮೃತ್ಯು, ಲೇಟ್ ನೈಟ್ 3:11ರಿಂದ ಬೆಳಗಿನ ಜಾವ 4:40ವರೆಗೂ ವಿಷಕಾಲ. ಹಂಗಾಗಿ ಒಳ್ಳೆಯ ಸಮಯ, ಕೆಟ್ಟ ಸಮಯ ಅನ್ನೋದು ನಾವು ಜಾಗೃತೆಯಾಗಿರೋದಕ್ಕೆ. ಆದರೆ ಇವತ್ತಿನ ದಿನಪೂರ್ತಿ ಅಶುಭವಾಗಿರೋದರಿಂದ ಖಂಡಿತವಾಗಿಯೂ ಸಂಖ್ಯಾಶಾಸ್ತ್ರ ಪ್ರಕಾರನೂ ಆಶ್ಲೇಷ ಮತ್ತು ಮಖಾ ನಕ್ಷತ್ರದ ಪ್ರಕಾರನೂ ಖಂಡಿತವಾಗಿ ಕೇರ್ ತಗೋಬೇಕು. ಸೌರಮಾನ ಪ್ರಕಾರ ಪುರಟಾಸಿ ತಿಂಗಳು ಅಂತಂತಾರೆ. ಅದರಲ್ಲೂ ಪುರಟಾಸಿ ಶನಿವಾರ ವ್ರತಗಳು ಅನುಷ್ಠಾನ ಮಾಡುವ ಅಥವಾ ದೇವರಲ್ಲಿ ಭಕ್ತಿ ಇರುವ ವೆಂಕಟರಮಣ ಸ್ವಾಮಿನ ಪೂಜೆ ಮಾಡುವ ದಿನವಿದು, ವಿಶೇಷ ದಿನ. ಅದರಿಂದಾಗಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ಶನಿವಾರಗಳಲ್ಲಿ ವಿಶೇಷ ದೋಷಗಳಿಲ್ಲದೆ
ಕರಗಿಸ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಮಾಡಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.